ಇನ್ನು ಇದೆಲ್ಲದರ ಜೊತೆಗೆ ದೇವರ ಪ್ರಸಾದವನ್ನು ತೆಗೆದುಕೊಂಡು ಪವಿತ್ರ ಗೌಡ ಅವರ ತಾಯಿ ಮತ್ತು ಚಿಕ್ಕಮ್ಮ ಕೂಡ ಬಂದಿದ್ದರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರ ಗೌಡ ಜೈಲು ಪಾಲಾಗಿರುವಂಥದ್ದು ಗೊತ್ತಿರುವಂಥ ಸಂಗತಿ. ಪವಿತ್ರ ಗೌಡ ಭೇಟಿಗೆ ಅಮ್ಮ ಚಿಕ್ಕಮ್ಮ ಕೂಡ ಬಂದಿದ್ದರು. ಮಗಳ ಯೋಗಕ್ಷೇಮವನ್ನು ವಿಚಾರಿಸಿದರು ತಾಯಿ. ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ನೋಡಲಿಕ್ಕೆ ಅವರ ತಾಯಿ ಮತ್ತು ಅವರ ಚಿಕ್ಕಮ್ಮ ಇಬ್ಬರು ಬಂದಿದ್ದರು. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಅವರ ತಾಯಿ ಮತ್ತು ಅವರ ಚಿಕ್ಕಮ್ಮ ಮಗಳನ್ನು ನೋಡಲಿಕ್ಕೆ ಬಂದಂಥ ತಾಯಿ. ಒಂದು ಕಡೆಗೆ ವಿಜಯಲಕ್ಷ್ಮಿ ನಿನ್ನೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಪ್ರಸಾದವನ್ನು ತೊಗೊಂಬಂದಿದ್ದಾರೆ. ಇನ್ನೊಂದು ಕಡೆಗೆ ಅವರ ತಾಯಿ ಮತ್ತು ಅವರ ಚಿಕ್ಕಮ್ಮ ಮಗಳನ್ನು ನೋಡೋಕ್ಕೆ, ಪವಿತ್ರ ಗೌಡನ ನೋಡೋಕ್ಕೆ ಬಂದಿದ್ದಾರೆ ಜೈಲಿಗೆ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಒಂದು ಕಡೆಗೆ ಪವಿತ್ರ ಗೌಡ, ಇನ್ನೊಂದು ಕಡೆಗೆ ಪವಿತ್ರ ಭೇಟಿಗೆ ಆಗಮಿಸಿದಂಥ ಅಮ್ಮ ಚಿಕ್ಕಮ್ಮ. ಪೊಲೀಸರು ಕರ್ಕೊಂಡು ಹೋಗ್ತಿರುವಂಥ ಸಂದರ್ಭದಲ್ಲಿ ಪವಿತ್ರ ಗೌಡಂಗೆ ಬಹುಶಃ ಇದು ಯಾವುದರ ಅರಿವಿತ್ತೋ ಇಲ್ಲವೋ ಗೊತ್ತಿಲ್ಲ, ನಗನಗ್ತಾ ಅವ್ರು ಹೋಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದಾದಮೇಲೆ ಸ್ಥಿತಿಗತಿಗಳು ಬೇರೆಯೇ ಆದವು. ಇನ್ನು ಗಂಡನ ಭೇಟಿಗೆ ಬಂದಂಥ ವಿಜಯಲಕ್ಷ್ಮಿ ನಿನ್ನೆ ಅವರು ಅಮಾವಾಸ್ಯೆ ಪ್ರಯುಕ್ತ ಪೂಜೆ ಸಲ್ಲಿಸಿದರು ಬನಶಂಕರಿ ದೇವಸ್ಥಾನದಲ್ಲಿ. ಆ ಪ್ರಸಾದವನ್ನು ತೆಗೆದುಕೊಂಡು ಗಂಡನಿಗೆ ಕೊಡೋಕ್ಕೆ ಅಂತ ಬಂದಿದ್ದರು. ದಿನಕರ್ ಕೂಡ ಅವ್ರ ಜೊತೆ ಬಂದಿದ್ದರು. ಇಲ್ಲಿ ತನಕ ಯಾರ್ಯಾರು ಬಂದು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಆರಂಭದಲ್ಲಿ ಯಾರನ್ನೂ ಕೂಡ ನೋಡೋಕೆ ಅವರು ಅಷ್ಟೊಂದಾಗಿ ಮನಸ್ಸು ಮಾಡಿರಲಿಲ್ಲ ದರ್ಶನ್. ತಿಂಗಳ ಅವಧಿನಲ್ಲಿ ದರ್ಶನ್ ಭೇಟಿ ಮಾಡಿದಂಥವರು 30 ಜನ. ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್, ಅವರ ತಾಯಿ, ಅವರ ಮಗ ಸೇರಿದ ಹಾಗೆ ವಿಜಯಲಕ್ಷ್ಮಿ 4 ಬಾರಿ ಬಂದಿದ್ದಾರೆ. ನಿನ್ನೆ ಹೋಗಿದ್ದವರು 4ನೇ ಬಾರಿ. ಇನ್ನು ಸಹೋದರ ದಿನಕರ್ 3 ಬಾರಿ ಭೇಟಿ ಮಾಡಿದ್ದಾರೆ ದರ್ಶನ್ ಅವ್ರನ್ನ. ಯಾರೋ ಒಬ್ಬರು ಅರ್ಜಿ ಹಾಕಿದರು. RTIನಲ್ಲಿ ಸಿಕ್ಕಂಥ ವಿವರಗಳು, ಯಾರ್ಯಾರು ಬಂದು ನೋಡ್ಕೊಂಡು ಹೋಗಿದ್ದಾರೆ ದರ್ಶನ್ ಅವ್ರನ್ನ. ತಿಂಗಳ ಅವಧಿನಲ್ಲಿ 2 ಜನ ಬಂದು ನೋಡ್ಕೊಂಡು ಹೋದರು. 1 ತಿಂಗಳಾಗಿದೆ. 30 ಜನ ಬಂದಿದ್ದಾರೆ ಪರಪ್ಪನ ಅಗ್ರಹಾರಕ್ಕೆ. ಜೂನ್ 24ನೇ ತಾರೀಕು ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದರು. ಜೂನ್ 29 ರಕ್ಷಿತಾ ಭೇಟಿ ಕೊಟ್ಟಿದ್ದರು. ಸ್ನೇಹಿತೆ ಅಂತ ನಮೂದಿಸಿ ಅವರು ಒಳಗಡೆ ಬಂದಿದ್ದರು. ಜೂನ್ 24ನೇ ತಾರೀಕು ವಿಜಯಲಕ್ಷ್ಮಿ ಭೇಟಿ ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಇನ್ನು 4 ಬಾರಿ ಅವರು ಭೇಟಿ ಕೊಟ್ಟಿರೋದು. 3 ಬಾರಿ ದಿನಕರ್ ಭೇಟಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಅವರ ಸ್ನೇಹಿತರು ಜೊತೆಗೆ ತರುಣ್ ಸುಧೀರ್ 2 ಬಾರಿ ಭೇಟಿ ಕೊಟ್ಟಿರೋದು. ಒಂದು ಸರಿ ಮೊದಲು ನೋಡೋಕೆ ಹೋಗಿದ್ದರು. ಅದಾದ ನಂತರ ಮದುವೆಯ ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದರು 2 ಬಾರಿ. ಸೊ ಈ ರೀತಿ ಒಟ್ಟು 30 ಜನ ದರ್ಶನ್ ಅವ್ರನ್ನ ನೋಡ್ಲಿಕ್ಕೆ ಹೋಗಿದ್ದಾರೆ. ಸೊ ಧನ್ವೀರ್ನ ನೋಡೋಕೆ ಬಂದಿದ್ದರು. ನಾಗೇಶ್ ಮತ್ತು ಸುನಿಲ್, ಶಿವಕುಮಾರ್ ಅನ್ನುವಂಥವ್ರು ಕೂಡ ನೋಡೋಕೆ ಬಂದಿದ್ದರು. ಹೀಗೆ ಅವರ ಪಟ್ಟಿ ದೊಡ್ಡದಿದೆ. ಆದರೆ ಅಷ್ಟಾಗಿ ಹೆಚ್ಚು ಜನ ಬರಬೇಡಿ ಅಂತ ಕೂಡ ದರ್ಶನ್ ಹೇಳಿದಾರಂತೆ. ಆದರೂ ಕೂಡ ಇಲ್ಲಿ ತನಕ 30 ಜನ ಭೇಟಿ ಮಾಡಿದ್ದಾರೆ. ಇನ್ನು ಇದೆಲ್ಲದರ ಜೊತೆಗೆ ಈಗ FSL ರಿಪೋರ್ಟ್ ಕೂಡ ಇನ್ನು ಸ್ವಲ್ಪ ದಿವಸದಲ್ಲೇ ಪೊಲೀಸರ ಕೈ ಸೇರುತ್ತೆ. ಪಟ್ಟಣಗೆರೆ ಶೆಡ್ನಲ್ಲಿರುವಂಥ ಸೆಕ್ಯೂರಿಟಿ ರೂಮ್ನ CCTV ಏನೇನು ವಿವರಗಳು, ಎವಿಡೆನ್ಸ್ಗಳು ನಾವು ತೋರಿಸ್ತಾ ಇದ್ದೀವಿ. ಸೆಕ್ಯೂರಿಟಿ ರೂಮ್ನ CCTV ವಿವರಗಳನ್ನು ರಿಟ್ರೈವ್ ಮಾಡಿದೆ ಪೊಲೀಸ್ ಪಡೆ. FSL ರಿಪೋರ್ಟ್ ಬರುತ್ತೆ. ಶೆಡ್ನ ಎಂಟ್ರಿ ಗೇಟ್ ಒಳಗಡೆಯ CCTV ವಿವರಗಳು ರಿಟ್ರೈವ್ ಆಗಿರುವಂಥದ್ದು. ಇವೆಲ್ಲ ವಿವರಗಳನ್ನು ಹೊತ್ತಂಗೆ ಇನ್ನೊಂದು ವಾರದಲ್ಲಿ FSL ರಿಪೋರ್ಟ್ ಪೊಲೀಸರನ್ನ ತಲುಪುತ್ತೆ. ತುಂಬ ವಿಚಾರಗಳನ್ನು ಕಲೆ ಹಾಕಿದ್ದಾರೆ. ಈ ಗೇಟ್ ಮೇಲಿರುವಂಥ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಜೀಪ್ ಮೇಲಿರುವಂಥ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಸ್ಕಾರ್ಪಿಯೋ ವಾಹನದ ಮೇಲಿರುವಂಥದ್ದು, ಒಂದಾ ಎರಡ
ನೂರಾರು ವಿವರಗಳಿದೆ ಅದರಲ್ಲಿ, ನೂರಾರು ವಿವರಗಳು. ಘಟನಾ ಸ್ಥಳವನ್ನು ಸೋಸಿಬಿಟ್ಟಿದ್ದಾರೆ ಒಂದು ಲೆಕ್ಕದಲ್ಲಿ. ಅದೆಲ್ಲದರ ವಿವರಗಳು, ಅದೆಲ್ಲವನ್ನು ಕೂಡ FSLಗೆ ರವಾನಿಸಿದರು. FSL ಟೀಮ್ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ರಿಪೋರ್ಟನ್ನು ಕೊಡುತ್ತೆ. ರಿಪೋರ್ಟ್ ಈ ವಾರದಲ್ಲಿ ಬರಬಹುದು. ಆಟೋ ಮೇಲಿರುವಂಥ ಫಿಂಗರ್ ಪ್ರಿಂಟು, ಸ್ಕಾರ್ಪಿಯೋ ಮೇಲಿರುವಂಥ ಫಿಂಗರ್ ಪ್ರಿಂಟು, ಗೇಟ್ ಮೇಲಿರುವಂಥ ಫಿಂಗರ್ ಪ್ರಿಂಟ್ಗಳು, ಒಂದಾ ಎರಡ, ಬಟ್ಟೆಗಳಿಂದ ಹಿಡಿದು ಶೂ ತನಕ, ಬೆಲ್ಟ್ ತನಕ ಎಲ್ಲವೂ ಕೂಡ ಈ ವಾರ ತನಿಖಾ ತಂಡದ ಕೈ ಸೇರುತ್ತೆ FSL ಟೀಮ್. ಅದಾದ ಮೇಲೆ ಮತ್ತಿನ್ಯಾವ್ಯಾವ ವಿವರಗಳು ಬರ್ತವೆ, ಜೊತೆಗೆ ಯಾವ್ಯಾವ ತಿರುವು ಪಡೆಯುತ್ತೆ ಈ ಪ್ರಕರಣ ನೋಡಬೇಕು.